ಮಗ ಅಂತ ಹೇಳ್ತವ್ರೆ ನನಗೆ ಕೇಳಿದ್ನು. ನನ್ನ ಪ್ರಪಂಚ ನನಗೆ ಗೊತ್ತಿಲ್ಲ, ನಾನು ಹೊಡೆದಾಕ್ಬಿಡ್ತೀನಿ ಸುದಿ. ಯಾರೋ ಹೇಳಿದ್ರು ಆಫ್ ದಿ ಕ್ಯಾಮ್ರಾನು ಒಂದೇ ಆನ್ ದಿ ಕ್ಯಾಮ್ರಾನು ಒಂದೇ ಅಂತ. ನಿಮಗೆ ಕೇಳಿಸೋದಿಕ್ಕೋಸ್ಕರನೇ ನಾನು ಹಿಂಗ್ ಮಾಡಿದ್ದು. ಗೈಸ್ ನಮ್ಮ ಮನೆಗೆ ವಾಪಸ್ಸು ಐರಾ ಬಂದಿರೋ ಫೀಲು. ಟೆಲ್ ಯು ಟೆಲ್ ಟು ಮೀ, ಐ ಟೆಲ್ ಟು. ನಮ್ಮ ಅಪ್ಪನ ಮುಂದೆ ಸಮಾಧಾನ ಆಗ್ಬೇಕು ಇವಾಗ. ಕಡಿಮೆನೇ ಇದೆ ಸರ್ ಅವನಿಗೆ. ಗೈಸ್ ಬೆಳಗ್ಗೆನೆ ನಾನು ಕ್ರಿಕೆಟ್ನ ನೋಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಮಧು. காலையில் தினமும் கண் விழித்தால் நான் கைதொழும் தேவதையம்மா. ಗೈಸ್ ಕ್ರಿಕೆಟ್ಗೆ ಜಾಯಿನ್ ಆಗೋಣ ಅಂತ ಒಂದು ಪ್ಲ್ಯಾನ್ ಇದೆ. ಸೊ ಏನಂದರೆ ಒಂದು ತಿಂಗಳು ಜಾಯಿನ್ ಆಗಿಬಿಟ್ಟು ಅಲ್ಲಿ ಹೆಂಗೆ ಹೇಳ್ಕೊಡ್ತಾರೆ, ಏನು ಕತೆ, ಚೆನ್ನಾಗಿ ಹೇಳ್ಕೊಡ್ತಾರೆ ಅದನ್ನೆಲ್ಲ ನೋಡಿಕೊಂಡು ಅದಾದಮೇಲೆ ಇನ್ನೂ ಒಂದು 6 ತಿಂಗಳಿಗೆ ಎಕ್ಸ್ಟೆಂಡ್ ಮಾಡ್ಬೋದು ಆವಾಗ. ಸೊ ಫಸ್ಟ್ ಮಂತ್ ನೋಡೋಣ. ಅದಕ್ಕೆ ನನಗೆ ಒಂದು ಸ್ವಲ್ಪ ಇಷ್ಟ ಆಗ್ಬಿಟ್ಟೈತೆ ಕ್ರಿಕೆಟ್ಗೆ ಆಡೋದು, ಜಾಯಿನ್ ಆಗೋದು, ನೋಡೋದೆಲ್ಲ. ನೋಡಿ ಕ್ರಿಕೆಟ್ ಬೆಸ್ಟ್ ಕೋಚಿಂಗ್ ಅಂತ ಹೊಡೆದು ನೋಡ್ತಾ ಈ ಥರ ಬ್ಯಾಟಿಂಗ್ಗೆ ನೀಟಾಗಿ ಫುಲ್ಲು ಸಕ್ಕತ್ತಾಗಿ ಹೇಳ್ಕೊಡ್ತಾ ಇರ್ಬೇಕು. ಹಾಂ ಇರುತ್ತೆ ಬಾಲ್ ಇರುತ್ತೆ. ನಾವು ಅಮ್ಮನೂ ಗ್ರೀನ್ ಸಿಗ್ನಲ್ ಕೊಟ್ಟವ್ರೆ ಹೋಗು ಕ್ರಿಕೆಟ್ಗೆ ಅಂದ್ಬಿಟ್ಟು. ಆದರೆ ಮೇನ್ ಫಸ್ಟ್ ಪ್ರಿಫರೆನ್ಸು ಜಿಮ್ಗೆ ಕೊಡೋದು. ಏನೋ ಹೋಗ್ತಾನಲ್ಲ ಹೋಗ್ಲಿ ಬಿಡು ಅಂತ ಬಿಟ್ಟವ್ರೆ. ಅದಕ್ಕೆ ಇವಾಗ ಕ್ರಿಕೆಟಿಗೆ ಜಾಯಿನ್ ಆಗೋ ಪ್ಲ್ಯಾನ್. ಗೊತ್ತಿಲ್ಲ ಇವತ್ತಾದರೂ ಆಗ್ಬೋದು, ಇವತ್ತೇ ಇಲ್ಲ ಅಂದರೆ ನಾಳೆ ಎಲ್ಲ ನಾಡಿದ್ರಲ್ಲಿ ಆಗ್ಬೋದು. ಗೈಸ್ ಇವತ್ತು ನಾನು ಕರೆಕ್ಟಾಗಿ ಮಲಗಿಲ್ಲ. ಶೋಲ್ಡರು, ಕತ್ತು, ಯಪ್ಪ ಸಿಕ್ಕಾಪಟ್ಟೆ ನೋವ್ತಿತ್ತು. ಈಗ ಒಂದು ಸ್ವಲ್ಪ ಕಮ್ಮಿ ಆಗೈತೆ. ಹಿಂಗೆಂಗೋ ಮಲಗಿದೆ ಗೊತ್ತಾ, ಹಿಂಗೆ ಮಕ್ಕಳ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗೈತೆ. ಇವಾಗ ತಿಂಡಿ ಮಾಡಬೇಕು. ಟೈಮ್ ಆಗ್ಬಿಟ್ಟೈತೆ. 11:15. ತಿಂಡಿನೇ ಕೊಡಲ್ಲ ಅಮ್ಮ. ಕೊಟ್ಟಿದ್ರೆ ಸಮಾಧಾನನೇ ಆಗಲ್ಲ. ನೀನ್ ಮಾತ್ರ ಒಂದ್ ದೋಸೆ ತಿಂದ್ಬಿಟ್ಟು ನೆಮ್ಮದಿಯಿಂದ ಇದ್ಬಿಡು. ಮಗನ್ ಕೊಡಬಾರ್ದ ಇದ ಮಗ? ಅಯ್ಯೋ ಮಗನ್ ಕತೆ ಯಾಕೆ ಕೊಡು. ಏನ್ ಕೊಡು? ಹಾ ಮತ್ತೆ ಏನ್ ಮಗಂಗ್ ಏನ್ ಕೊಡೋದಿಲ್ವಾ? ಈಗ ದೋಸೆ ಮಾಡ್ತಿದ್ದೀನಿ, ಮಗಂಗ್ ಏನ್ ಕೊಡ? ಮತ್ತೆ ಮಗಂಗ್ ಏನ್ ಕೊಡ್ಬೇಕು ಅಂತ ಅನ್ಸಲ್ವಾ? ನೀನ್ ಮಾತ್ರ ಚೆನ್ನಾಗಿ ತಿಂದ್ಬಿಡ್ತೀಯ, ಮಗಂಗ್ ಕೊಡ್ಬೇಕಂತ ಏನ್ ಅನ್ಸಲ್ವಾ? ಓ ಅಪ್ಪ, ಏನಕ್ಕೆ ಕೊಡ್ಬತ್ತಾ ಇದೆಯಾ ಅಮ್ಮ? ನನ್ ಕೈ ಅಲ್ಲೋ ಅಲ್ಲಿ ನಂಗೆ ದೋಸೆ ಮಾಡ್ಕೊಂಡು ನೀಟಾಗಿ ಆಯ್ತು. ನನಗೆ ಸಿಟ್ಟು ಹತ್ತಿಸ್ಬಾರ್ದು. ನಂಗೆ ಸಿಟ್ಟು ಹತ್ತಿಸ್ಬಾರ್ದು. ನೋಡಿ ಗೈಸ್, ಟೈಮು 2 ಗಂಟೆ. ಅಪ್ಪ ಬಂದವ್ರೆ. ಅಪ್ಪ ಬಂದಿರೋದಕ್ಕೆ ಅನ್ನ, ಸಾಂಬಾರು, ಆಮ್ಲೆಟ್ಟು. ದುಡಿಯುತ್ತೆ ಕಣ ನಿಮ್ಮ ನಾನೇನ್ ನಮ್ಮಮ್ಮ ಪಾಪ ಏನೋ ನಿನಗೆ ಜಾಸ್ತಿ ಬಿಲ್ಡಪ್ ಕೊಡ್ತಾ ಇದ್ಯಾ ಕೇಳು. ಒಂದು 500 ರೂಪಾಯಿ ಕೊಡ್ಲಿ ನಮ್ಮ ಅಪ್ಪ. ಗೈಸ್ ಇಲ್ಲಿ ನೋಡಿ ಎಂತ ಅನ್ಯಾಯ ಆಗೈತೆ ಅಂದ್ರೆ, ನನಗೆ ಹಸ್ಬೆಂಡ್ ಮಾತ್ರ, ಹಸ್ಬೆಂಡ್ ಬಂದಿರೋದಕ್ಕೆ ಆಮ್ಲೆಟ್, ಹಸ್ಬೆಂಡ್ ಬಂದಿಲ್ಲ ಅಂದಿದ್ರೆ ಕೋಳಿ ಮೊಟ್ಟೆ. ಏನಿಲ್ಲ ಮೊಸರು ಜೈ ಅಪ್ಪ ಇನ್ಮೇಲೆ ಡೈಲಿ ಬರಪ್ಪ. ಈ ತರ ಎಲ್ಲ ಮಾಡ್ಬಾರ್ದು. ನೀನ್ ಈ ತರ ಮಾಡ್ತೀಯ ಅಂತ ಗೊತ್ತಿದ್ರೆ ನಾನು ಯಾವತ್ತೋ ಮನೆ ಬಿಟ್ಕೊಂಡೈತಿದ್ದೆ ಕಣಮದು. ನೀನ್ ಹೇಳೋದೆಚ್ಚ, ನಾನು ಹೋಗೋದೆಚ್ಚ. ಸ್ಕೂಲ್ ಟೈಮಲ್ಲಿ ಈ ತರ ಶೂ ಹೆಣ್ಮಕ್ಳು ಹಾಕ್ತಿದ್ರು. ಈಗಲೂ ಇದೇ ಶೂನಾ? ಅಪ್ಪ ನಾನು ಕ್ರಿಕೆಟ್ ಹೋಗೋಣ ಅಂತ. ಕ್ರಿಕೆಟ್ಗೆ ನಾಳೆ ಎಲ್ಲ ನಾಡಿದ್ದಲ್ಲಿ ಹೊಂಟೋಗ್ಬಿಡ್ತೀನಿ. ಹಿಂಗೆ ಅದೆಲ್ಲ ತಗೋಬೇಕು. ಅದಕ್ಕೆ ಒಂದು 15,000 ರೂಪಾಯಿ ಖರ್ಚಾಗುತ್ತೆ. ನಮ್ಮ ಮನೇಲಿ ಸಾಂಬಾರು ಮಾಡಿಲ್ಲ, ಬರೀ ಅನ್ನ ಕೊಟ್ಟವ್ರೆ. ಇವಾಗ ನಾನು ಹೆಂಗೆ ತಿನ್ಬೇಕಂದ್ರೆ ಈ ಮೊಟ್ಟೆ ಹಿಂಗೆ ಬಿಡ್ಸ್ಕೋಬೇಕು, ಇದನ್ನ ನೆಂಚ್ಕೊಬೇಕು, ಇದನ್ನ ನೆಂಚ್ಕೊಂಡು ಹಿಂಗೆ ತಿನ್ಬೇಕಂತ. ಅಯ್ಯೋ ದುರ್ವಿಧಿಯೇ! ಅಮ್ಮ ಸೋಂಬೇರಿ ಬಿದ್ದರೆ ಹಿಂಗೆ. ನಮ್ಮ ಅಮ್ಮ ಏನೋ ಸೋಂಬೇರಿ ಬಿದ್ದರೆ ಅಡುಗೆ ಊಟದಲ್ಲಿ ಈ ಥರ ಮಾಡ್ತದೆ. ಸೋಂಬೇರಿ ಬಿದ್ದರೆ ಅಂದರೆ ವೆರೈಟಿ ಮಾಡೋದು ನಮ್ಮಮ್ಮ. ಗೈಸ್ ನಮ್ಮ ಅಮ್ಮಗೆ ಸ್ನೇಕ್ ಬಿಡ್ತಾ ಇದ್ದೀನಿ. ಸ್ನೇಕ್ ಬಿಡ್ತಾ ಇದ್ದೀನಿ. ನೋಡೆ ಜಯ, ನನ್ನ ಮಗ ನೋಡಿ ಹೆಂಗ್ ಮಾಡಿದ್ನ. ಈಗ ಏನ್ ಮಾಡ್ಬೋದು, ನಾನು ನಿನ್ ಜೊತೆ ಮಾತಾಡ್ತಿದ್ದೀನಿ, ಪ್ಲಾಸ್ಟಿಕ್ ಆವ್ ತಂದು ಮೈಗ್ ಬಿಡ್ತಾವ ಅಂತ.
ನೋಡಿ ಟೈಮ್ 4 ಗಂಟೆ ಆಗ್ತಿದ್ದಂಗೆ ಅಮ್ಮ ಚಪ್ಪಲಿ ಅಮ್ಮ ಶೂ ಅಮ್ಮ ಶೂ ಹಾಕ ಬಂದವನೆ. ಏನ್ರಿ ಸಾಹೇಬ್ರ ಬೈದ್ರ ಹೋಗಿದ್ದ ನಮ್ ಸರ್ ಹತ್ರಕ್ಕೆ? ಇಲ್ಲ ಇಲ್ಲ ಹೇಳಿದ್ರ ಟೀಚರ್? ಫಸ್ಟ್ ಟೈಮ್ ನಮ್ಮಮ್ಮ ಇನ್ಫಾರ್ಮ್ ಮಾಡಿರಲ್ಲ. 2 ದಿನ ರಜಾ ಹಾಕಿ ಬಂಕ್ ಹಾಕಿ ಹುಡುಗಿ ಜೊತೆ ಜಾಲಿ ರೈಡು. ಅಮ್ಮ ಇವಾಗ ಸೀನ್ ಏನಂದ್ರೆ, ನೀನು ಚಿರು ಮೇಲೆ ಜೋರ ರೈಸ್ ಆಗ್ಬೇಕು, ಅವ್ರ ಅಮ್ಮ ಕಾಲ್ ಮಾಡಬೇಕು, ಬೈಬೇಕು. ಏನು ರೀಸನ್ ಹೇಳ್ತೀಯಾ? ನೀನು ಈ ಥರ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ, ನಾನು ಹಿಂಗೆ ನನಗೆ ಮನೆಗೆ ಬರಬೇಡ ಅದು ಇದು ಅಂತ ಫುಲ್ ರೈಸ್ ಆಗು. ನಾನು ಅವ್ರ ಅಮ್ಮಗೆ ಹೇಳ್ತೀನಿ, ನೀನು ರತ್ನ ನಿಮ್ಮಮ್ಮ ಕಾಲ್ ಮಾಡ್ತೀನಿ ಅಂದ್ಬಿಟ್ಟು ಮಾಡಿಸಾಯ್ತಾ. ಲಾಸ್ಟಲ್ಲಿ ಎಲ್ಲನೂ ಫುಲ್ ಜೋರಾಗಿ ಕಿರ್ಚಾಡ್ತಿರು. ಲಾಸ್ಟಲ್ಲಿ 20K ಆಗಿರೋದು ನನಗೆ ಹೇಳ್ದ. ಯಾಕೆ ಕೇಳಿಲ್ಲ ನೀನು ಅವ್ನು ಬರ್ತಾನೆ, ಅವ್ನು ಬರ್ತಾನೆ, ನಾನಲ್ಲೇ ರೈಸ್ ಆಗ್ತಿರು. ನಾನು ಅವಾಗ ಈ ಕಡೆಯಿಂದ ರೂಮಿಂದ ಬರ್ತೀನಿ. ಗೈಸ್ ಇದು ನನ್ನ ಪ್ಲ್ಯಾನ್ ಇರೋದು ಇವತ್ತು, ನೋಡೋಣ ಎಕ್ಸಿಕ್ಯೂಟ್ ಯಾವ ಥರ ಆಗುತ್ತೆ ಅಂತ. ಗೈಸ್ ಇಲ್ಲಿ ನೋಡಿ, ಇವತ್ತು ವ್ಲಾಗು ನಾನು 3 ಗಂಟೆಗೆ ಬಿಟ್ಬಿಟ್ಟಿದ್ದೀನಿ. 3 ಗಂಟೆಗೆ ಬ್ರೋ, ಇಷ್ಟು ಬೇಗ ವ್ಲಾಗ್ ಟೈಮ್ 3 o'clock. ಅಲ್ಲ ನಾನು ಬೇಗನೆ ಬೇಡ ಅಂತ ಅನ್ಕೋತೀನಿ. ಒಂದು 3 to 6 ಒಳಗೇನೆ ಅಪ್ಲೋಡ್ ಮಾಡೋಣ ಅಂತ ಇರೋದು. ಬಟ್ ಅಂದರೆ ಒಂದು ಟೈಮ್ ಫಿಕ್ಸ್ ಆಗಿರ್ತೀನಿ, ಅದು 6 PM. ಅದು ಬಿಟ್ಟು 3 PM ಇಂದ 6 PM ಒಳಗಡೆ ಯಾವ್ದಾದ್ರು ಸಡನ್ನಾಗಿ ಹಾಕ್ಬೋದು ಅಷ್ಟೇ. ಯಾಕಂದರೆ ಸ್ವಲ್ಪ ಬೇಗ ಆದರೆ ಬೇಗ ಅಪ್ಲೋಡ್ ಮಾಡ್ತೀನಿ. ಇಲ್ಲ ಅಂದರೆ 6 PM ಅಂತೂ ಡೆಫಿನೆಟ್ಲಿ ಅಷ್ಟೊಂದು ಇದ್ದೇ ಇರುತ್ತೆ. ನಂದು ಬ್ಲಾಗ್ ಟೈಮಿಂಗ್ಸ್ ಬಂದ್ಬಿಟ್ಟು ಸುದೀಪ್ ಫಾರ್ಮ್ 6 PM. ಬಟ್ ಆದಷ್ಟು 3 PM 4 PM ಈ ಥರ ಹಂಗೆ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. A few moments later. ಅಲ್ಲ ನಾನು ಮೇಲೆ ಎಷ್ಟು ಏನಂತ ಹೇಳ್ಕೊಟ್ಟಿ? ಏನಂತ ಎಷ್ಟು ನಂಬಿಕೆ ಇಟ್ಟಿದ್ದೀನಿ ಗೊತ್ತಾ? ನನ್ ಮಗನ ಮೇಲೆ ಇಟ್ಟಿಲ್ಲ, ಅಷ್ಟು ನಂಬಿಕೆ. ಹೊಸ ಸೀನ್ ಇದು. ಏನ್ ಮಾಡ್ದ? ಯಾರಿಗೆ ಏನಂದಿದಿ ಹೇಳು? ಯಾರದು? ಇರು, ನಾನು ರತ್ನಂಗೆ ಹೇಳ್ತೀನಿ. ನಾನು ಮರ್ತ್ಬಿಟ್ಟಿದ್ದೆ, ನಾನು ಇವಾಗ ಜ್ಞಾಪನ ಬಂದು. ಅಲ್ಲ ಈ ತರ ಎಲ್ಲ ಇಡ್ಬಾರ್ದು ಗೊತ್ತಾ? ರತ್ನ ನೋಡಿ, ರತ್ನ ಹಿಂಗ್ ಮಾಡೋಣ, ನನ್ಗೆ ಎಷ್ಟು ಬೇಜಾರಾಯ್ತದೆ. ಮಾಡು. ಯಾವ್ದು ಹೊಸ ಸೀನ್? ನಮ್ಮ ಅಮ್ಮ ನಂಗೆ ಗೊತ್ತಾಯ್ತಲ್ಲ. ಏನೋ ಮಾತಾಡ್ಬೇಕಂತ ನೋಡಿ ರತ್ನ, ಹೆಂಗ್ ಹೇಳೋನೇನು? ಏನೋ ಹೇಳೋನೆ ರತ್ನ, ನನ್ಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ? ಏನು ಇಲ್ಲ, ಸುಮ್ನೆ ಏನೋ ಒಂದು ಪ್ರಾಂಕಿಂಗ್ ಮಾಡಕ್ ಎಂತ ಪ್ರಾಂಕ್? ಬಂದಿದ ತಕ್ಷಣ ನಗ್ದುಬಿಟ್ಟು ಅಲ್ಲಿ ನಾನು ಹಿಡ್ಕೊಂಡ್ ಬರ್ತಾ ಇದ್ದೀನಿ ಬಿಟ್ಲು. ಆಂಟಿ ದುಡ್ಡು ಅದು ಏನೋ ಅಲ್ಲಿ ಹುಳ ಬಂದಂಗಾಯ್ತು, ಅದಕ್ಕೆ ಓಡ್ ಬಂದ. ಅಲ್ಲ ಕಣ್ ರತ್ನ, ಇದು ಪ್ರಾಂಕ್ ಅಲ್ಲ ಕಣೆ ರತ್ನ, serious ಆಗಿ ಹೇಳ್ತಾ ಅದು ಇದ್ದೀನಿ. ಪ್ರಾಂಕ್ ಅಲ್ಲ, ಪ್ರಾಂಕ್. ಯಾವ್ದೋ ಒಂದು ಸುಮ್ಮನೆ ಇಲ್ಲ, ನೀನು ಬದಲಾಯಿಸ್ಬೇಡ ಬಣ್ಣನ. ಸರಿ ಓಕೆ ಓಕೆ. ನೋಡ್ ರತ್ನ, ಇವ್ನು ಏನೇನಂದವನೆ? ನನ್ ಬೇಜಾರಾಗುತ್ತಾ ಇಲ್ವ ಹೇಳು? ಯಾವ್ದು ಗೊತ್ತಿಲ್ಲ, ನನಗೆ ಗೊತ್ತಾಯ್ತಿಲ್ಲ ಯಪ್ಪ. ನಾನು ಇವನು ಸುದೀಪ್ಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ ಕಣೆ. ಏನೋ ಮಾಡ್ದೆ? ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಅದನ್ನೇ ಕೇಳ್ತಾ ಇರೋದು, ಏನ್ ಮಾಡ್ದೆ ಹೇಳು? ಏನಾಯ್ತು ಹೇಳಿ ಆಂಟಿ. ಆಂಟಿ ಯಾಕೆ ನೋಡ ರತ್ನ, ಎಂತ ಕೆಲಸ ಮಗ ಆಂಟಿ ಹೇಳ್ತವ್ರೆ ಅಂತ ನೀನ್ ಕೇಳದ್ನ? ಸರಿ, ಏನಾಯ್ತು ಆಂಟಿ? ಮಮ್ಮಿ ಕಾಲೇಜಿಂದ ಬಂದೆ, ಇಲ್ಲಿ ಸುದೀಪಣ್ಣ ಹತ್ರ ಹೋದೆ, ಮಾತಾಡ್ದೆ, ಬರ್ತೀನಿ ಅಂದ್ಬಿಟ್ಟು ಏನೋ ಮಾಡೋನೆ ನಮ್ಮಮ್ಮಂಗೆ. ಓ ಮೈ ಗಾಡ್. ಬೆಳಗ್ಗೆ ನಾನು ಯಾರ ಹತ್ರನು ಮಾತಾಡಿದ್ದೆ, ಸೈಲೆಂಟ್ ಹೋಗ್ಬಿಟ್ಟೆ. ಮಗ ಆಂಟಿ ಏನು ಈ ಕೆಲಸನೇ ಹೇಳಿಲ್ಲ. ಕಂಟೆಂಟ್ ಏನಿಲ್ಲ ಇವತ್ತು. ಅಲ್ಲ ನನಗೆ ಗೊತ್ತಿಲ್ಲ, ನಾನು ಅದೇ ನೋಡ್ತಾ ಇದೀನಿ. ಏನ್ ಮಾಡ್ದೆ? ಆಯ್ತು, ಸೀರಿಯಸ್ ನೋಡ್ತಾರಲ್ಲ, ಏನ್ ಮಾಡ್ದೆ? ಗೊತ್ತಿಲ್ಲ. ಏನಾಯ್ತು ಆಂಟಿ? ನೋಡ್ರತ್ನ, ನಿನ್ನ ಪರ ಎಲ್ಲ ನಿಷ್ಠೂರ ಮಾಡ್ಕತೀನಿ ನಾನು, ಇವನ್ ಪರ ವಹಿಸ್ಕೊಂಡು ಅಲ್ಲ ಮಮ್ಮಿ, ಇಷ್ಟು ಹೇಳೋದು ಡೈರೆಕ್ಟ್ ಏನಂತ ಹೇಳ್ಬೋತಾನೆ ಮಮ್ಮಿ. ಏನೋ ಮಾಡ್ದೆ ನಮ್ಮ ಅಮ್ಮಂಗೆ. ಏಯ್ ಅಲ್ಲಿ ನೋಡಲ್ಲಿ ಅಷ್ಟು ಸೀರಿಯಸ್ ಆಗೋರ. ಹೇಳ್ರತ್ನ, ನೀನೇ ಹೇಳು. ನೀನು ಎಷ್ಟು ನನ್ಗೆ ಎಷ್ಟು ದಿನ ಬೈದಿದ್ಯಾ, ಅವನ್ ಪರ ವಹಿಸ್ಕ ಮಾತಾಡ್ಬೇಡಿ, ಅವ್ನು ಹೆಚ್ಕತಾನೆ ಅಂತ. ಆದ್ರೂ ನಾನು ನಿನ್ನೆ ಬುಡೆ ಹೋಗ್ಲಿ ಏನ್ ಆಗಲ್ಲ ಅಂತ ನಿನ್ ಪರನೇ ಅವನ್ ಪರನೇ ಹೋದ್ರು ಇವತ್ತು ಹಿಂಗ ಅನ್ನಲ್ಲ. ನಂಗೆ ಬೇಜಾರ ಏನು ನನ್ಗೆ ಹೇಳಕ್ಕೂ ಆಯ್ತಾ ಇಲ್ಲ ರತ್ನ, ಅಷ್ಟು ಬೇಜಾರಾಯ್ತಾ ಅದೇ. ಓ ಸೀರಿಯಸ್ ಮ್ಯಾಟ್ರ್ ಇದ್ರೆ ನಗ್ತಾ ಇರೋದು. ಸೀರಿಯಸ್ ಮ್ಯಾಟ್ರ್ ಇದ್ರೆ ನಗ್ತಾ ಇರೋದು. ಮನ್ಸ್ ಮುಟ್ಕೊಂಡು ಹೇಳು, ನಾನು ಆಕ್ಟಿಂಗ್ ಮಾಡ್ತಾ ಇದ್ದೀನ. ಅಣ್ಣ ಇವತ್ತು ಕಂಟೆಂಟ್ ಅದು ಇದ್ದಿಲ್ಲ. ಆಂಟಿ ನಿಂತು ಬಿಡ್ತಿದ್ಯಾ ಆಂಟಿ? ನಾನು ಗೊತ್ತಿಲ್ಲ, ಅದು ನೋಡ್ತಾ ಇದ್ದೀನಿ ನಾನು. ಸರಿ, ಏನ್ ಮಾತಾಡಿದ್ನಿ ಹೇಳಿ? ಯಾರ ಹತ್ರ ಹೋಗಿ ಮಾತಾಡಿದ್ನಿ ಹೇಳ್ರಿ? ನಾನು ಯಾರ ಹತ್ರ ಇವಾಗ ನನ್ ಆಂಟಿ ಮಗು ಏನ್ ಏನೋ ದಬಾಕೋ ನೀನ್ ಏನೋ ಮಾಡಿದ್ದೆ, ಅದ್ ಗೊತ್ತಾಯ್ತು.
ಗೊತ್ತಾಯ್ತು ಗೈಸ್ ಏನೋ ಮಾಡೋನೆ. ಮುಗಿಸ್ಕೊಂಡು ಮನೆಗೆ ಹೋಗಿ ಮಲಗಿ ಕಾಲೇಜ್ಗೆ ಇದ್ರಿ. ಏನೋ ಹೇಳಿದ್ಯಾ ಒಟ್ನಲ್ಲಿ, ಏನೋ ಹೇಳಿದ್ಯಾ? ಇಲ್ಲ ಏನೋ ಒಂದ್ ಮಾಡ್ಕೊಂಡು ಹೋಗಿದ್ಯಾ ಬೆಳಿಗ್ಗೆ. ನಾನ್ ಮಲಗಿರೋ ಟೈಮಲ್ಲಿ ಏನೋ ಮಾಡೋಗಿದೆ, ಅದಂತೂ ಗೊತ್ತಾಯ್ತು ನಂಗೆ. ನಿಮ್ ಮನೆಗೆ ಬಂದಿಲ್ಲ ಬೆಳಗ್ಗೆ. ಅದೇ ಏನೋ ಮಾಡ್ಬಿಟ್ಟು ಹೋಗಿದ್ದೆ ಒಟ್ನಲ್ಲಿ. ಅಲೋ ಮಮ್ಮಿ, ನೀನು ಈ ಪಾತ್ರದಲ್ಲಿದ್ಯಾ? ಅಯ್ಯೋ ದೇವ್ರೆ, ನಾವ್ ಅಮ್ಮ ಅಷ್ಟು ಸೀರಿಯಸ್ ಆಗಿ ಹೇಳ್ತಿದ್ರು ಅವನಿಗೆ ಜೋಕು. ಇಷ್ಟು ಸೀರಿಯಸ್ ಆಗ್ಬೇಕಾಗಿದ್ದು ನಾವ್ ಬಂದಿದ ತಕ್ಷಣ ಆಗ್ಬೇಕಿತ್ತು. ಇವಾಗ ಹೆಂಗ್ ಸಡನ್ ಆಗಿ ಸೀರಿಯಸ್? ಅವ್ರು ನೆನ್ಪಿಟ್ಕೊಂಡಿಲ್ಲ ಅನ್ಸುತ್ತೆ, ಮರ್ತೋಗಿದ್ರೇನೋ, ಈಗ ನೆನ್ಪಾಡ್ಕೊಂಡವ್ರೆ. ಅರಳು ಮರಳು ಯಪ್ಪ, ನಾವ್ ಅಮ್ಮ ಸೀರಿಯಸ್ ಆಗಿದ್ರು ನೀವು ಜೋಕು ಶೋಕಿ. ಏ ಮಮ್ಮಿ, ಏನ್ ಕೇಳ ಮಮ್ಮಿ? ಸುದೀಪ್ ಅಣ್ಣ ನಿನಗೂ ಸ್ಕ್ರಿಪ್ಟ್ ಕಳಿಸ್ತಾ ಹಿಂಗ್ ಮಾತಾಡಿ. ನನಗೆ ಗೊತ್ತಿಲ್ಲ ಇದು ಯಾವ್ದು ಹೊಸ ಕತೆ ಅಂತ. ನಿನಗೆ ಸುದಿ ಫೋನ್ ಮಾಡಿದ್ನಾ? ಮತ್ತೆ ಆಂಟಿ ಇವಾಗ ಇರ್ಮ ಆಂಟಿ, ನಾನು ಇವಾಗ ಯಾರ ಬಗ್ಗೆ ಮಾತಾಡ್ದೆ, ಎಲ್ಲಿ ಮಾತಾಡ್ನು? ನೀವು ಅಮ್ಮ ಬಗ್ಗೆನೇನೋ ಮಾತಾಡಿರ್ಬೇಕು, ಅದಕ್ಕೆ ಹಿಂಗ್ ದಬಾಗ್ತೈತೆ. ಯಪ್ಪ ಅಮ್ಮ, ನಿಜ ಹೇಳು, ಸುಳ್ಳು ಹೇಳ್ಬೇಡ. ಸೀರಿಯಸ್ ಆಗಿ ಏನು ಮಾತಾಡಿಲ್ಲ. ಏನ್ ಮಾತಾಡಿದ್ನಿ? ನಿಜ ನಿಜವಾಗ್ಲೂ ಇಲ್ಲ. ದೇವಿ ಡೌ ಮಾಡಕ್ಕೂ ಬರಲ್ಲ, ಬರೀ ನಗದೆ. ನನಗೆ ಆಂಟಿ ಅಲ್ಲ ಹೇಳ್ದ, ಹೆಂಗ್ ಹೇಳ್ದೆ? 20K ಆಯ್ತಲ್ಲ ಹೇಳ್ದ. ನಾನೇ ನೋಡಿಲ್ಲ. ಹೇಳ್ದ 20K ಆಗಿರೋದು. ಆಹಾ ಏನ್ರಿ ಕಮಲಾಸನ್ ತಂಗಿ ಕಣ್ರಿ ನೀವು, ಆಕ್ಟಿಂಗ್ ಮಾಡ್ರಿ ಅಂದ್ರೆ ಆಕ್ಟಿಂಗೇ ನಗ್ತಾ ಇದೆಯಾ, ಮಾತುಗ್ ಮುಂಚೆ ನಗ್ತಾ ಇದೆಯಾ? ಅಲ್ಲಲ್ಲ ನಗ್ತಾರ ಅಮ್ಮ ಬಯ್ಯ ಅಂದ್ರೆ. ಮಮ್ಮಿ ನಿಮ್ಗೂ ಗೊತ್ತಿತ್ತ ಮಮ್ಮಿ ಇದು? ಮಧು ಆಂಟಿ ಫೋನ್ ಮಾಡಿದವಾಗ ನಾನು ಅನ್ಕೊಂಡೆ ಏನೋ ಪ್ರ್ಯಾಂಕ್ ಇರ್ಬೇಕು ಮೋಸ್ಟ್ಲಿ ಅಂತ, ಅದಕ್ಕೆ ನಾನು ಹಂಗೆ ಮಾತಾಡಕ್ ಸ್ಟಾರ್ಟ್ ಮಾಡಿದೆ. ಅಮ್ಮ ನಿನ್ನ ಆಕ್ಟಿಂಗ್ ಒಂದ್ ನಮಸ್ಕಾರ ಕಣಮ್ಮ. ಅವನು ನಾನು ಏನ್ ಅನ್ಕೊಂಡಿದ್ದೆ, ನಾನು ಏನೇನು ಪಾಪ ಅವ್ನು ನೋಡ್ರೆ ಬಯಕೆ ಮನ್ಸಿಲ್ವಂತೆ. ನಾನ್ ನಮ್ಮಮ್ಮ ಯಾಕೋ ಹಿಂಗ್ ನೋಡ್ದೆ ಅಂತ ಫುಲ್ ಓಡ್ತಾರೇನೋ ಎಲ್ಲ ಮಾಡ್ತಾರೇನೋ ಅಂತ ಅನ್ಕೊಂಡೆ. ನೀನ್ ನೋಡಿದ್ರೆ ಅವ್ನು ನಕ್ಕಿದ್ರೆ ನಕ್ಬಿಡೋದಂತೆ. ನನ್ಗೆ ಗೊತ್ತಾಯ್ತು ನೀನು ಯಾವಾಗ ನಿನ್ ಸ್ಕ್ರಿಪ್ಟೆಡ್ ಅಂತ ಯಾವಾಗ್ಲೂ ಗೊತ್ತಾಗ್ಬಿಡುತ್ತಾನೆ, ಎದ್ದು ಕಾಣಿಸ್ಬಿಡುತ್ತಾನೆ. ನಾನಲ್ಲ ನಮ್ಮಮ್ಮ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ನಂದೇನಿಲ್ಲಪ್ಪ ನಮ್ಮ ಅಮ್ಮಂದೆ. ನಮ್ಮ ಅಮ್ಮ ಒಂದ್ ಸ್ವಲ್ಪ ಸಖತ್ ಆಕ್ಟಿಂಗ್ ಮಾಡ್ತಾರೆ. ಪಾರ್ಟ್ನರ್ಗಳು ಇವ್ನು ನಮ್ಮ ಅಮ್ಮ ಏನಾರು ಹೇಳಿದ್ರೆ ಏನೋ ನಂಬ್ತಾನೆ ಚಿರು ಅಂತ ಅನ್ಕೊಂಡ್ರೆ ಎದ್ದವನ ಇನ್ನು ಟೆನ್ಷನ್ ಮಾಡ್ಕೊಂಡು ಜ್ವರ ಅಂದ್ಬಿಟ್ರೆ. ಓಹೋ ಆಕ್ಟಿಂಗ್ ಚೆನ್ನಾಗಿತ್ತು ನಮ್ಮ ಅಮ್ಮಂದು. ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ. ಬಟ್ ಅವ್ರಿಗೆ ಆಕ್ಟಿಂಗ್ ಮಾಡಕ್ ಬರ್ಲಿಲ್ಲ, ಬೈಯಕ್ಕಂತೂ ಬರ್ಲಿಲ್ಲ. ನಿನಗ್ ಬೈಲಾ? ನೋಡ ನನಗ್ ಬರ್ತತೆ. ಏನ್ರಿ ಇದು ಗೈಸ್? ಅಣ್ಣಂಗೀಗೇನ ತೋರಿಸ್ತೀನಿ ಕಡಿನಾ. ಇದು ನಮ್ಮ ಅಮ್ಮಂಗೆ ತೋರ್ಸ್ಕೊಂಡೆ ಮಮ್ಮಿ ಮಮ್ಮಿ ನೋಡು. ಅದು ಒಳ್ಳೆ ಆಹಾ ಯಪ್ಪ ಒಂಥರ ಆಯ್ತದು. ಮೂಗಲಿ ಬುಡ್ತಿರೋದು ಅಣ್ಣ ರೀಲ್ ಇತ್ತು ತೋರಿಸ್ತೆ. ಇಂಥ ರೀಲ್ಗಳು ಕಳ್ಸಿರೋದು ಯಾರು ಗೊತ್ತಾ? ಇಂಥ ರೀಲ್ಗಳು ಕಳ್ಸಿರೋದು ಇಲ್ಲಿ ನೋಡಿ, ಇಲ್ಲಿ ನೋಡಿ, ನನ್ನ ಮಗ ಇವನೇ ಕಳ್ಸಿರೋದು. ಇಲ್ಲಿ ಬತ್ತೈತಿ ಇಲ್ಲಿಂದ ಗೈಸ್. ಇಲ್ಲಿ ನೋಡಿ, ಇವಾಗ ನಮ್ಮ ಚೋಟ ಮರಿದು ವಿಡಿಯೋ ಎಡಿಟ್ ಮಾಡಬೇಕು, ಆದ್ರೆ ಇವನು ಮಾಡ್ತಾ ಇಲ್ಲ. ನಾನ್ ಮಾಡ್ತೀನಲ್ಲ, ನಾನು ಫೋನ್ ಮಾಡ್ತೀನಿ. ಹೌದು, ನೀನ್ ಮಾಡೋವರೆಗೂ ವಿಡಿಯೋ ಆನ್ ಅಲ್ಲೇ ಇರುತ್ತೆ. ಅದ್ರಲ್ಲಿ ಗೈಸ್ ಹೌದಾ? ಇಷ್ಟ ಗಂಟ ಇಲ್ಲ ಇಲ್ಲ ಅಂತಿದ್ದ. ಕ್ಯಾಮ್ರಾ ಹಿಂದೆನೋ ಹಂಗೆ ಗೈಸ್, ನಂಬೇಡಿ ನನ್ ಮಾತು ನಂಬಿ ನಾನು ಹೇಳ್ತಿರೋದು. ಇಷ್ಟ ಗಂಟ ನಾನ್ ಮಾಡಲ್ಲ, ನನ್ ಕೈಲಿ ಆಗಲ್ಲ ಅಂತಿದ್ದ. ಇವಾಗ ಕ್ಯಾಮ್ರಾ ಹೇಳೋನೆ ಸರಿ ಮಾಡು. ಅಲ್ಲಿ ನೀನ್ ಕಳ್ಸಿದೀನಿ, ವಾಟ್ಸಪ್ ಅಲ್ಲಿ ಕಳ್ಸಿದೀನಿ. ಡ್ಯಾನ್ಸ್ ವಿಡಿಯೋನ ಅವ್ನ್ ಮೊಬೈಲ್ ಅಲ್ಲಿ ಎಡಿಟ್ ಮಾಡ್ದ, ಸಖತ ಮಾಡ್ದ. ಇವಾಗ ಏನ್ ಹೇಳ್ತಾನೆ, ಬುಜ್ಜಿ ವಿಡಿಯೋನ ನನಗೆ ಅದ್ರಲ್ಲಿ ಆಯ್ತಲ್ಲ, ನನ್ ಮೊಬೈಲ್ ಅಲ್ಲಿ ಆಗ್ತಲ್ಲ. ಏನು ಅಲ್ಲಿ ಅವ್ರದ್ದು ಐತ್ ನೋಡು, ಅವ್ರದ್ದು ಇದೆ. ಅದು ಪಕ್ಕದ ಮನೆಯವ್ರದ್ದು ವೈಫೈ ಹಾಕೊಟ್ಟಿದೀನಿ, ಎಲ್ಲ ಅವೈಲಬಿಲಿಟಿ ಇದೆ. ಅವನು ನೆಪ ಹುಡುಕ್ತಾನೆ, ಮಾಡಕ್ ಆಗಲ್ಲ ಅಂದ್ಬಿಟ್ಟು. ಅಷ್ಟು ಇನ್ನೂ ಜನ ಹೇಳಿದ್ರು ಕೂಡ ಅವ್ರ ಮಾತು ಕೇಳ್ತಿಲ್ಲ ನೀನು. ಮಾಡಲ್ಲ, ಏನಾಗಲ್ಲ, ಮಾಡು ಪರವಾಗಿಲ್ಲ. ನಿಂದು ಮಾಡ್ದೆ ತಾನೆ. ಹೆಂಗ್ ಮಾಡಿದ್ ನಂದು ಬರೀ ಈಸಿ ಇತ್ತು. ಫಸ್ಟ್ ಯಾಕಂದ್ರೆ ಹೇಳ್ದೆ ಕ್ರಾಪ್ ಮಾಡ್ಬಿಟ್ಟು ಕಳ್ಸು. ಇದು ಅಷ್ಟೇ, ಬರೀ 20 ಸೆಕೆಂಡ್ ಅಷ್ಟೇ ಇರೋದು. ಕ್ರಾಪ್ ಮಾಡ್ಬಿಟ್ಟು ಕಳ್ಸು ಸಾಕು ನಂಗೆ. ನೀನು ಬರೀ 20 ಸೆಕೆಂಡ್ ಅಷ್ಟೇ ಇರೋದು. ಮುಂದೆ ಮಾತಾಡಿ ಎಲ್ಲ ತೆಗ್ದ್ಬಿಟ್ಟು ಕಳ್ಸ್ಕೊಡು. ನಾನು ಮಾಡ್ತೀನಿ. ಅದೇ ಬರೀ 20 ಸೆಕೆಂಡ್ ಮಾತ್ರ. ಅದೇ ಕ್ರಾಪ್ ಮಾಡೋಣ ಫಸ್ಟ್. ಯಾಕಂದ್ರೆ ಹಂಗೆ ಕ್ರಾಪ್ ಮಾಡಿ ಸ್ಪ್ಲಿಟ್ ಮಾಡ್ತೀರಾ?
ಏನಂದ್ರೆ ಆಗಲ್ಲ ನೋಡಿದ್ರ ಗೈಸ್ ಆಗಲ್ಲ ಅಂತ ಹೇಳ್ದ. ನೋಡಿದ್ರ ಹಿಂಗೆ ಜನಗಳು ಹೆಂಗೆ ಅಂದ್ರೆ ಯಾರೋ ಹೇಳಿದ್ರು ಆಫ್ ದಿ ಕ್ಯಾಮ್ರಾನು ಒಂದೇ ಆನ್ ದಿ ಕ್ಯಾಮ್ರಾನು ಒಂದೇ ಅಂತ. ನಿಮಗೆ ಕೇಳ್ಸೋದಿಕ್ಕೋಸ್ಕರನೇ ನಾನು ಹಿಂಗ್ ಮಾಡಿದ್ದು. ಸುಳ್ಳು ಬರ್ತಾ ಬರ್ತಾ ಸುಳ್ಳು. ಗೈಸ್ ನನ್ನ ಫೋನಲ್ಲಿ ಎಡಿಟಿಂಗ್ ಆಗಲ್ಲ ಗೈಸ್, ಅದಕ್ಕೆ ಸುದೀಪ್ ಅದೇ ಕ್ರಾಪ್ ಮಾಡಿ ಆರಾಮ ಕ್ರಾಪ್ ಎಲ್ಲ ನೋಡೋಣ ಇರು ಹೆಂಗೆ ಎಡಿಟ್ ಆಮೇಲೆ ನಾನು ಕ್ರಾಪ್ ಮಾಡಿ ಕೊಡ್ತೀನಿ ಇವಾಗ ತೋರಿಸ್ತೀನಿ ಇರು. ಯಾಕೆ ಕ್ರಾಪ್ ಮಾಡಿ ಇವಾಗ ಯಾಕೆ ನನ್ನ ಬಾಧೆ ಎಲ್ರು ನೋಡ್ಬೇಕಲ್ಲ, ಇಷ್ಟು ಕಷ್ಟದಲ್ಲೂ ನೋಡಪ್ಪ ಮಾಡ್ತಾವ್ನಿ ಗೊತ್ತಾಗಬೇಕಲ್ಲ ಇರು. ನೋಡಿ ಗೈಸ್ ಇಲ್ಲಿ ಆಯ್ತು. ಅವಂದು ಪ್ರಾಬ್ಲಮ್ ಐತೆ ಗೊತ್ತು, ಆದ್ರೆ ಅವಂದ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಅನ್ಸಲ್ಲ. ಭವಿತಾದ್ ಮಾಡ್ಬೇಕಾದ್ರೆ ಮಾತ್ರ ಮಾಡ್ಬೇಕಾದ್ರೂ ಪ್ರಾಬ್ಲಮ್ ಇರುತ್ತೆ. ಹೌದು, ಯಾಕಂದ್ರೆ ನಿಂದಂದ್ರೆ ಇಷ್ಟಪಟ್ಟು ಮಾಡ್ತೀಯ, ಅವಳ್ದಾದ್ರೆ ಕಷ್ಟಪಟ್ಟು ಮಾಡ್ತೀಯ ಅಷ್ಟೇ. ಇಷ್ಟ ಕಷ್ಟ ಇಷ್ಟೇ ಡಿಫ್ರೆನ್ಸ್ ಅಷ್ಟೇ. 7 ಗಂಟೆ ಟೈಮ್ ಅಮ್ಮ ಕಾಫಿ ಕೊಟ್ಟಿದ್ರು, ಬೈತವ್ರು ನೋಡಿ. ನನಗೆ ಗೊತ್ತಿಲ್ಲ, ನಾನು ಹೊಡೆದಾಕ್ಬಿಡ್ತೀನಿ ಸುದಿ. ಹೋಗ್ಬೇಡ ನೀನು ಕ್ರಿಕೆಟ್ಗೆ. ಅದಕ್ಕೆ ಹೇಳೋದು ಮಗಂಗೆ ಬೈಬಾರ್ದು, ಬೈದ್ರೆ ತಪ್ಪಾಗುತ್ತೆ ಅಂತ. ಈಗೇನ್ ಜಿಮ್ಗೂ ಹೋಗ್ಬಾರ್ದ ಕಮ್ಮಿದ್ ಹೋಗು, ನೀರಜ್ ಹೋದಂಗ ಹೋಗಿ ಸಾಕು. ಬಾಡಿ ಇದೇನ್ ಹಿಂಗೆ ಎತ್ಕಬಾ, ನೀನೇನ್ ಬಾಡಿ ಬಿಲ್ಡಪ್ ಆಗಿ ನೀನೇನ್ ಅಲ್ಲಿ ಫ್ರೆಶ್ ತರ ಹೇಳಿ ಅಮ್ಮ ಗರಮ ಹೊಟ್ಟೈತೆ. ಅಲ್ಲ ನಿಜ ಒಂದ್ ತಿಂಗಳು ಹೋಗಲ್ಲ ಅಷ್ಟೇ. ನೀನ್ 4 ಸಾವಿರ ಕಟ್ ಮಾಡ್ಬೇಡ, ಸುಮ್ಮನೆ ಕುತ್ಕೊಳ್ಳ ಅಲ್ಲಿ. ಕ್ರಿಕೆಟ್ ಮಾತಾಡಿದ್ರೆ ನನ್ ಕೋಪ ಬರಿಸ್ಬಾರ್ದು. ಹೋಗ್ರಿ ಮಧು. ಬಾ ಅಲ್ಲಿ ನೋಡಲ್ಲ ದಿನ ಕೆಲ್ಸ ಕೊಡ್ತೀನಿ, ಬಾ ದಿನ ಕೊಡ್ತೀನಿ ಬಾ. ಗೈಸ್ ನಮ್ ಮನೆಗೆ ಅಮ್ಮ ಸೇಮ್ ಐರಾ ತರನೇ ಐತಲ್ಲಮ್ಮ. ಗೈಸ್ ನಮ್ ಮನೆಗೆ ವಾಪಸ್ಸು ಐರಾ ಬಂದಿರೋ ಫೀಲು ಇಲ್ಲಿ ನೋಡಿ, ಸೇಮ್ ಐರಾ ತರನೇ. ಅರೆ ರೇ 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 ಕಚ್ಕಿಚ್ಚುತ್ತ. ಇಲ್ಲ ಯಾರದು? ಅಮ್ಮ ಅಯ್ಯೋ ಕಚ್ಕಿಚ್ಚದು ಗುರು. ಹಿಂಗುದು ಏನು ಕಚ್ಚಲ್ಲ ಇದು. ಅಪ್ಪ ಐರಾ ತರನೇ ಇಲ್ವಾ? ಅದೇ ತರ ಭಯ. ಸುಮ್ಮನೆ ನಮ್ದು ಅದು ಐರಾ ಸೇಮ್ ಅದೇ ತರ ಫೀಲ್ ಗೈಸ್. ನೋಡಿ ಎಷ್ಟು ಚೆನ್ನಾಗೈತೆ. ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ತುಂಬಾ ಜನ ಇಷ್ಟಪಡ್ತಿದ್ದು ಚಿರುಗಿನ ಅಂದ್ರೆ ಐರನ್ ಹೇಳಲ್ಲ. ಸ್ಟಾರ್ಟಿಂಗ್ ಸುದೀಪ್ ಸ್ಪೀಕ್ಸ್ ನನ್ನ ಪೇಜ್ ಓಪನ್ ಮಾಡಿದಾಗ ಎಷ್ಟು ಇಷ್ಟಪಡ್ತಿದ್ವಿ ಗೊತ್ತಾ? ನಾವಲ್ಲಿ ಹೋದ್ರೆ ಸಾಕು ತಗೊಂಡು ಅನ್ನೋದು, ಅದು ಹಾಕಕ್ ಬಿಡ್ತಿರ್ಲಿಲ್ಲ, ನನಗೆ ಆರ್ಸಕ್ ಬಿಡ್ತಿರ್ಲಿಲ್ಲ. ಹಿಂಗೆ ಬಂದ್ರು ನಮ್ಮ ಐರಾ ವಾಪಸ್ ಬಂತು ಮನೆಗೆ. ಆದ್ರೆ ಪಾಪ ಸೇಮ್ ಕಲರ್ ಪಾಪ, ಅದು ಸೇಮ್ ಹಿಂಗೆ ಸೇಮ್ ಕಲರ್. ಹೆಣ್ಣ ಗಂಡ ಇದು? ಗಂಡು ಗಂಡಂತೆ ಗೈಸ್. ನೋಡಿ ಎಷ್ಟು ಮುದ್ದಾಗೈತೆ. ಯಾರದು? ಅದೇ ಇದು ಮಾಡಲ್ಲ ನಾವು ಸಾಕ್ತಿರೋ ಟೈಮಲ್ಲಿ ಈ ಸೋಫಾ ಕೆಳಗಡೆ ಅದೆಲ್ಲ ಮಾಡೋದು ಚೆನ್ನಾಗಿತ್ತು. ಅದು ನೋಡಿ ಹಾಕ್ಬೇಕು ಇವಾಗ. ನಮ್ಮ ಅಮ್ಮನ ಹತ್ರ ಗೊಬ್ಬರ ಮಾಮಿ ಓಪನ್ ಆಗಿರ್ಲಿಲ್ಲ ಸುದೀಪ್ದು. ಐರಾ ಬಂತು. ಐರಾ ನೋಡ್ರಿ, ಐರಾ ಸೇಮ್ ಕಲರ್ ಇಲ್ಲಮ್ಮ? ಕಚ್ಚುತ್ತಾ? ಇಲ್ಲ ಇನ್ನು ಸುದೀಪ್ ಅಣ್ಣನೇ ಅದಕ್ಕೆ ಕಚ್ಚಿದ್ರು, ಅದು ಇದು ಕಚ್ಚಲ್ಲ. ಏನ್ ಹೆಸರು? ಬ್ರೂನೋ ಬ್ರೂನಿ. ಫ್ರೀಯಾಗೆ ಬ್ರೂನೋ ಆಂಟಿ, ಬ್ರೋನಿ ಅಲ್ಲ ಬ್ರೂನೋ. ಈಗ ಸರ ಚಂದ ಈ ತರ ಮನೆಗೊಂದಿತ್ತು ಅಂದ್ರೆ ಏನ್ ಸಖತ್ತಾಗಿರುತ್ತೆ. ಅಪ್ಪ ನೋಡು, ಯೋಚನೆ ಮಾಡು. ಮನೆಗೆ ನೀನೇ ಇದೆಯಲ್ಲಪ್ಪ. ಅಪ್ಪ ನೀವೇ ಸಾಕಾಗಲ್ಲ, ನಮ್ಗೆ ಇದು ಬೇರೆ ಬೇಕಾ? ನೋಡಿ ಯೋಚನೆ ಮಾಡ್ತಾರಣ. ನೋಡಿ ಹೆಂಗಿದ್ರು ತಗೋಣ. ನಮ್ಮಲ್ಲಿ ಒಂದಲ್ಲ ಇರೋದು 3 ಅವೇ. ಇವಾಗ ಏನಣ್ಣ ಆರಾಮಾಗಿದ್ದೀರಿ ಎಲ್ರು? ಇವಾಗ ಒಂದಲ್ಲ 3 ಅಂತಿರೋದು. ಆವಾಗಾದ್ರೆ ಅಭ್ಯಾಸ ಇದ್ದೀರಿ, ಇವಾಗ 3 ಅವಂತು ಯಾರ ಕೇಳೋ. ಅಮ್ಮ ಸೀದಾ ಚೇರ್ ಕೆಳಗೆ ಮಲಗಿರೋದು. ನಮ್ಮ ಐರನ್ ಹೆಂಗಂದ್ರೆ ಎಷ್ಟೇ ಇರ್ಲಿ, ಇಲ್ಲಿ ಅಮ್ಮ ಪಾದ ಬಿಡ್ತಿದ್ರೆ ಕಾಲ್ ಸಂದಿ ಹೋಗೋದು, ಅಲ್ಲೋದ್ರೆ ಅಲ್ಲಿ ಕಾಲ್ ಸಂದಿ ಹೋಗೋದು. ಅದು ಇದು ಸೇಮ್ ಇದೇ ತರ ಇರುತ್ತೆ, ಇಷ್ಟ ಆಗಿರುತ್ತೆ. ಬಟ್ ಅದೇ ಫೀಲು ಅದೇ ತರನೇ ಐತೆ, ಅದೇ ತರ ನೋಡ್ದಂಗ ಐತೆ. ಹಲೋ ಬ್ರೂನೋ, ಐರಾ ಇಲ್ಲ ಅದು ತಿರ್ಗಾ.
ಏಯ್ ಚಿರು ಅಂದ್ರೆ ಬರ್ತಾವ, ಏಯ್ ಚಿರು ಅಂದ್ರೆ ತಿರ್ಗೋತಾ, ಚಿರು ಹಿಂಗೆ ಹೇಳ್ಬೇಕು. ಬಾಮ್ಮ. ಅಯ್ಯೋ ಕಂಡಪ್ಪ ಪಾಪಾಚಿ ಎತ್ಕೆ. ಇರೋದು ಹೆಂಗ್ ಕಣವು ಗೈಸ್. ಈಗ ನ್ಯೂ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಈಗ ರೀಸೆಂಟ್ ಆಗಿ ಫಾಲೋ ಮಾಡಿದ್ರು ಅವ್ರಿಗೆ ಎಲ್ರಿಗೂ ಐರಾ ಗೊತ್ತಿಲ್ಲ ಅನ್ಕೋತೀನಿ. ಓಲ್ಡ್ ವ್ಯೂವರ್ಸ್ ನನ್ನ ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡ್ ಬಂದವರಲ್ಲ ಅವರಿಗೆ ಐರಾ ಯಾರು ಅಂತ ಗೊತ್ತು, ನಮ್ ಚಿರು ಗೊತ್ತು. ಎಸ್, ಐರಾ ಐರಾ ಐರಾ. ಸುದೀಪಣ್ಣ ತಗೊಂಡ್ಬರ್ಬೇಕಾದ್ರೂ ನಾನಿದ್ದೆ ಗೈಸ್, ತಗೊಂಡೋಗ್ಬೇಕಾದ್ರೂ ನಾನಿದ್ದೆ ಗೈಸ್. ಬೆಳಗ್ಗೆಯಿಂದ ಎಂತ ಸೋಂಬೇರಿ ನನ್ನ ಆಗಿದ್ದೀನಿ ಅಂದ್ರೆ, ಈ ಬೆಡ್ ನೋಡಿ, ಸಾಕ್ಷಿ ಬೆಡ್ಡೆ ಬಂದ್ ಬೈತವ್ರೆ ಹೋಗಲ್ ಕುತ್ಕೋ ಅಂತ. ಸಾಕ್ಷಿ ಬೆಡ್ ಇಲ್ಲಿ ನೋಡಿ, ಇಲ್ಲಿವರೆಗೂ ಬಂದಿತ್ತು, ಅಲ್ಲಿಂದ ಇಲ್ಲಿ ಎಳ್ಕೊಂಡ್ ಬಂದಿರೋದು. ಇನ್ನೊಂದು ಮೆಸೇಜ್ ಓದ್ಬೇಕಿತ್ತು, ವೇಟ್ ಹೇಳ್ತೀನಿ ನಿಮ್ಗೆ. ಸೊ ಗೈಸ್, ನಮ್ಮ ಒಂದು ಗುಡ್ ಸಬ್ಸ್ಕ್ರೈಬರ್, ಬಿಗ್ಗೆಸ್ಟ್ ಸಬ್ಸ್ಕ್ರೈಬರ್ ಅಂಡ್ ಖುಷಿ ಆಗುವಂತ ಸಬ್ಸ್ಕ್ರೈಬರು ಒಬ್ರು ನನ್ನ ಮೇಲಿಗೆ ಮೆಸೇಜ್ ಮಾಡಿದ್ದಾರೆ. ಇಷ್ಟುದ್ದ ಮೆಸೇಜ್ ಮಾಡಿದ್ದಾರೆ, ಓಕೆನಾ? ಇಷ್ಟುದ್ದ ನೋಡ್ಕೊಳ್ಳಿ ಹಂಗೆ. ಆ್ಯಂಡ್ ನನ್ನ ಬ್ಲಾಗಲ್ಲಿ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ನಿಮಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ನಾನು ಇದನ್ನ ಅವತ್ತೇ ಅವ್ರಿಗೆ ರಿಪ್ಲೈ ಕೊಟ್ಟಿದ್ದೆ, ಬಟ್ ಬ್ಲಾಗಲ್ಲಿ ಹೇಳಿರಲಿಲ್ಲ, ಮರ್ತೋಗ್ಬಿಟ್ಟಿದ್ದೆ. ಆ್ಯಂಡ್ ವಾಪಸ್ ರಿಪ್ಲೈ ಅವರೇ ಹಾಕಿದ್ದಾರೆ ಮೇಲೆ, ಅದಕ್ಕೋಸ್ಕರ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ನಿಮ್ಮ ಒಂದು ಅಂದರೆ ನನಗೆ ಖುಷಿ ಆಗೋದು ಏನಂದರೆ, ಆ ಒಂದು ಟೈಮ್ನ ನೀವು ಕೊಟ್ಬಿಟ್ಟು, ನಿಮ್ಮ ಫ್ರೀ ಟೈಮ್ನ ಕೊಟ್ಬಿಟ್ಟು ಅಷ್ಟುದ್ದ ಮೆಸೇಜ್ ಹಾಕ್ಬಿಟ್ಟು ನನಗೆ ಕಳಿಸ್ತಿರಲ್ಲ, ಅದೇ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ಹೀಗೆ ಸದಾ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಗೈಸ್, ಯಾರಿಗೆಲ್ಲ ನಮ್ಮ ಐರಾ ಗೊತ್ತು, ನೆನಪಿದ್ಯಾ? ಐರಾ ಗೊತ್ತು ಅಂದರೆ ಕಾಮೆಂಟ್ ಹಾಕಿ ಗೈಸ್. ಆ್ಯಂಡ್ ಇವತ್ತು ಇಡೀ ದಿನ ಪೂರ್ತಿ ನಾನು ಇಲ್ಲೇ ಇದ್ದೀನಿ, ಇದು ಬಿಟ್ಟು ಅಲ್ಲಾಡಿಲ್ಲ ನಾನು. ಒಂಥರ ಲಿಟ್ರಲಿ ಸೋಂಬೇರಿ ಆಗ್ಬಿಟ್ಟಿದ್ದೀನಿ, ಯಾಕೋ ಗೊತ್ತಿಲ್ಲ. ಸೋಂಬೇರಿ ಆಗ್ಬಿಟ್ಟಿದ್ದೀನಿ, ಯಾಕೋ ಗೊತ್ತಿಲ್ಲ. ಅದಕ್ಕೆ ನಾನು ಸ್ವಲ್ಪ ನಾನೇ ಬ್ಯುಸಿ ಆಗಬೇಕು ಅಂದ್ಕೊಂಡು ಈ ಕ್ರಿಕೆಟು, ಸ್ವಿಮ್ಮಿಂಗು, ಕೀಬೋರ್ಡು ಈ ಥರದ್ದಕ್ಕೆ ಜಾಯ್ನ್ ಆಗಬೇಕು ಅಂತ ಪ್ಲಾನ್ ಆಗಿರೋದು ನಾನು. ಗೈಸ್, ಇವಾಗ ನಾನು ಮತ್ತೆ ನಮ್ಮ ಅಪ್ಪ ಸಾಂಗ್ ಕಾಂಪಿಟೇಷನ್ ಆಡ್ತಾ ಇದ್ದೀವಿ. ಇಲ್ಲ ಅದು ನಮ್ ದಾರಿಗೆ ಬರೋದು, ಅದು ನಮ್ಮ ಅಮ್ಮ ಕೇಳಬೇಕು ನೀನು. ಗೈಸ್, ಇವಾಗ ಏನ್ ಗೊತ್ತಾ, ನಮ್ಮ ಅಪ್ಪ ಹೆಂಗಿದ್ರು ಸಖತ್ತಾಗಿ ಸಾಂಗ್ ಆಡ್ತಾರೆ. ನಾನು ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಅಪ್ಪನ ಜೊತೆ ಒಂದು ಕಾಂಪಿಟೇಷನ್, ಸಾಂಗ್ ಕಾಂಪಿಟೇಷನ್. ಯಾರು ಚೆನ್ನಾಗಿ ಆಡ್ತಾರ ಅಂತ ನೀವು ಕಾಮೆಂಟ್ ಹಾಕ್ಬೇಕು, ಓಕೆನಾ? ಡ್ಯಾಡಿ ಕಮಾನ್. ಅದು ಯಾವ ಸಾಂಗ್ ಗೊತ್ತಾ? ಯಾರು 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 ಯಾರಿಗಾಗಿ. ನನ್ನ ಜೊತೆ ಸೋಲಕ್ ಪಾಪ, ನಾನು ಮುಂಚೆನೆ ಹೇಳ್ತೇನೆ, ನನ್ನ ಜೊತೆ ಸೋತ್ಬಿಡ್ತೀಯ, ಸುಮ್ಮನೆ ಹೋಗ್ಬಿಡ್ಬೇಡ, ನನ್ನ ಮಾತು ಕೇಳು ಪಾಪ. ನಾನು ಸೋಲ್ತಿಯಪ್ಪ, ನನ್ನ ಮಾತು ಕೇಳಪ್ಪ. ಟಿವಿ ನೋಡಕ್ ಹೋಯ್ತಿರೋದು, ಸಾಂಗ್ ಆಡಕಲ್ಲ. ಸಾಂಗ್ ಬರ್ಬೇಕು ಇವಾಗ. ನಮ್ಮ ಅಪ್ಪ ಸೋಲುತ್ತಂತ ಗೊತ್ತು ನೋಡು, ನಮ್ಮ ಅಮ್ಮನೂ ಹೇಳ್ತೈತೆ ನಂಗೆ. ನೋಡು, ನಮ್ಮ ಅಮ್ಮ ಎಷ್ಟು ಚೆನ್ನಾಗಿ ಹೇಳ್ತಿರ್ತೆ, ನಮ್ಮ ಅಮ್ಮ ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡೈತೆ. ನೀನ್ ಸೋಲ್ತಿ ಅಂತ ಹೇಳ್ತಿರೋದು. ಆಯ್ತು ಬಿಡು, ನಾನು ಎಂತ ಸಿಂಗರ್ ಅಂತ ಗೊತ್ತೋಳಿ. ಓ ನಾಚಿಕೆ ಗೊತ್ತವಪ್ಪ, ಕಲಿತಾ ಇದ್ಯಾ? ಕಲಿ ಸೋಲಕ್ಕೆ ಹೆಂಗಿದ್ರು ಕಲಿಬೇಕಲ್ಲ, ಕಲಿ. ಸುಮ್ಮನೆ ಗೈಸ್, ಈಗ ಆಡ್ತೀವಿ, ಯಾರು ಚೆನ್ನಾಗಿ ಬರುತ್ತೆ ಅಂತ ಕಾಮೆಂಟ್ ಹಾಕಿ ಗೈಸ್. ನಮ್ಮ ಅಪ್ಪಂಗೆ ಆ ಸಾಂಗ್ ಬರ್ತಾ ಇಲ್ಲ. ನಮ್ಮ ಅಪ್ಪಂಗೆ ಯಾವ್ದು ಇಷ್ಟ ಆಗುತ್ತೆ ನಂಗೆ ಬರುತ್ತೆ. ಆಯ್ತು, ಓಕೆ ಗೈಸ್, ನಮ್ಮ ಅಪ್ಪನ ಮುಂದೆ ಆಡ್ತೀನಿ. ಯಾವತ್ತು ಜೀವನದಲ್ಲಿ ಫಸ್ಟ್ ಯಾವತ್ತು ಆಡಿಲ್ಲ ನಮ್ಮ ಅಪ್ಪನ ಮುಂದೆ, ಇವತ್ತು ಖುಷಿ ಆಗ್ಬಿಡ್ಬೇಕು ನಮ್ಮ ಅಪ್ಪ. ಎಸ್, ಐ ಆಮ್ ರೆಡಿ. ಯಾರು 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 ಯಾರಿಗಾಗಿ ಇಲ್ಲ ಯಾರೋ, ನೂರು 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 ನೂರು. ಬೆಳೆಯೋನೆಂದು ಸೋಲೋದಿಲ್ಲ, ಕಲಿತೋನೆಂದು ಬಾಗೋದಿಲ್ಲ, ತುಳಿಯೋನೆಂದು ಉಳಿಯೋದಿಲ್ಲ, ಯಾರನ್ಯಾರು ಬೆಳೆಸೋದಿಲ್ಲ, ಎಲ್ಲ ಗೊತ್ತು ಅನ್ನೋರಿಲ್ಲ, ಯಾರು ಇಲ್ಲಿ ಮೊದಲೇನಲ್ಲ, ಭೂಮಿ ಮೇಲೆ ದೇವರು ಮೊದಲ, ದೇವರಿಗಿಂತ ನಾವೇ ಮೊದಲ. ಯಾರು 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 ಯಾರಿಗಾಗಿ ಯಾರು ಯಾರಿಗಿಲ್ಲ ಯಾರು. ಮತ್ತೆ ಐ ಪೀಚ್ ಹೋಗಲ್ಲ, ಎರಡನೇ ಸ್ಟೇಕಲ್ಲಿ ಬರುತ್ತೆ. ಆದ್ರೂ ಒಂದ್ಸಲಿ ಒಟ್ಟಿಗೆ ಹೋಗೋದಲ್ಲ, ಹಾಕು, ಅದು ಚೆನ್ನಾಗೈತೆ. ಇದು ನಾವು ಇಬ್ರು ಒಟ್ಟಿಗೆ ಆಡೋಣ. ಇದು ಇಬ್ರು ಒಟ್ಟಿಗೆ, ಓಕೆನಾ? ಇದು ಇಬ್ರು ಒಟ್ಟಿಗೆ, ಇದು ಇಬ್ರು ಒಟ್ಟಿಗೆ. ಐ ಪಿಚ್ ಜೋರಾಗಿ ಹೇಳ್ಬೇಕು, ನೀನ್ ಎಷ್ಟು ಜೋರಾಗಿ ಹೇಳ್ತಿ ಅಷ್ಟು ಚೆನ್ನಾಗಿ ಬರುತ್ತೆ. ಅದೇ ಬರಲ್ಲ, ಯಾರು 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 ಹಂಗೆ ಹೇಳ್ಬೇಕು. ಅಲ್ಲಿ ಗೈಸ್, ಇನ್ನು ಶ್ರೇಯಾ ಘೋಷಲ್ ಅವರು ಅಡ್ಗೆ ಮನೇಲವ್ರೆ, ಅವ್ರು ಏನಾದ್ರು ಬಂದ್ರೆ ಮೀರ್ಸಕ್ಕಾಗಲ್ಲ, ಬಿಸಿ ಅವರು. ಓಕೆ, ಇಬ್ರು ಗೈಸ್. ನೂರು 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 ಬದುಕೋದಾರಿ, ನೂರು ನೂರು ಯಾರು 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 ಯಾರಿಗಾಗಿ, ನೂರು 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 ಬದುಕೋದಾರಿ, ನೂರು ನೂರು. ಬೆಳೆಯೋನೆಂದು ಸೋಲೋದಿಲ್ಲ, ಕಲಿತೋನೆಂದು ಬಾಗೋದಿಲ್ಲ, ತುಳಿಯೋನೆಂದು ಉಳಿಯೋದಿಲ್ಲ, ಯಾರನ್ಯಾರು ಬೆಳೆಸೋದಿಲ್ಲ, ಎಲ್ಲ ಗೊತ್ತು ಅನ್ನೋರಿಲ್ಲ, ಯಾರು ಇಲ್ಲಿ ಮೊದಲೇನಲ್ಲ, ಭೂಮಿ ಮೇಲೆ ದೇವರು ಮೊದಲ, ದೇವರಿಗಿಂತ ನಾವೇ ಮೊದಲ. ಯಾರು 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 ಯಾರಿಗಿಲ್ಲ ಯಾರು.
ಯಾರು ಯಾರು ಕಟ್ ನೆಕ್ಸ್ಟ್ ಸಾಂಗ್. ನನ್ನ ಪ್ರಪಂಚ ಏನ್ರಿ ಶ್ರೇಯ ಘೋಷಲ್ ಬಂದವ್ರೆ? ಆದ್ರೆ ಹೈ ಪಿಚ್ ಬರಲ್ಲ ನಮ್ಗೆ, ಇವೆಲ್ಲ ಹೇಳ್ತೀವಿ ಎಷ್ಟು ಚೆನ್ನಾಗಿ. ಕಷ್ಟ ನೋಡು ಹಂಗಲ್ಲ ಅದು ನಮ್ಮಮ್ಮ ಕರೆಕ್ಟ್. ನಮ್ಮಮ್ಮ ಕರೆಕ್ಟ್. ಪ್ರಪಂಚ ನೀನೇ ನನ್ನ ಪ್ರಪಂಚ. ಗೈಸ್ ಇಲ್ಲಿ ನೋಡಿ ಗೈಸ್, ನೀವೆಲ್ಲ ಹೇಳ್ತೀರಾ ನೀವು ಚೋಟಮ್ಮರಿ ಜೊತೆ ಬ್ಲಾಗ್ ಮಾಡಲ್ಲ ಅಂತ. ಅವಳೇ ಬರಲ್ಲ ಗೈಸ್ ವ್ಲಾಗ್ಗೆ, ಕಾಣಿಸ್ಕೊಳ್ಳೋದೇ ಇಲ್ಲ. ಇವಾಗ ಬಂದಿರೋದು ಎಷ್ಟು ಗಂಟೆಗೆ ಬಂದಿದ್ ಮನೆಗೆ? 5 ಗಂಟೆಗೆ ಬಂದಿರೋದು. ನಾನು ಕಣ್ಣಿಗೆ ಕಾಣಿಸಿರೋದು 9 ಗಂಟೆ. ಹಿಂಗೆ ಇಗ್ನೋರ್ ಮಾಡ್ತಾರೆ ಅಪ್ಪ. ಇವಾಗ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಜಿಯೋಗ್ರಫಿ. ಓಹೋ ಏನ್ ಎಲ್ಲ ಓದತಾರೆ ದಬಾಕತ್ತಾರನೆ. ಸಿವಿಕ್ಸ್ ಕ್ಲಾಸ್ ಕಂಪ್ಲೀಟ್ ಮಾಡಿಲ್ಲ ಅದಕ್ಕೆ. ಹೌದೌದು. ಇವಾಗ ಏನೋ ಸಾಂಗ್ ಕಲ್ಸಿದ್ದಾರೆ, ಆ ಸಾಂಗ್ ಕಲಿತಿದ್ದಲ್ಲನೋ ಅದಕ್ಕೆ. ಓ ಮೈ ಗಾಡ್, ಯು ಲರ್ನಿಂಗ್ ಮೈ ಸಾಂಗ್. ಆದ್ರೂ ಯು ಟ್ರೈ. ಇಷ್ಟ ಗಂಟ ನಂದು ವಾಪಸ್ ಸಾಂಗ್ ಐತಿ. ನಮ್ ಚೋಟಮರಿ ಸಾಂಗ್ ಕೇಳಿ. ಹಾ ಸರಿ ಹಾಡೋದಾ? पतड़ा जो एक है हम जो अक मेरे फिर भी हुई ना ऐस प्रीत लाले रब्बा जैसे होरी कर हुई ना. ಅಷ್ಟೇ ಕಲಿತೆ. ಇನ್ನ ಕಲಿಬೇಕು ಗೈಸ್. ಅದು ಕಲಿತಿದ್ದೀನಿ, ಸ್ವಲ್ಪ ಬರ್ತಿದೆ ಅಷ್ಟೇ. ಗೈಸ್ ವಾಯ್ಸ್ ಹೆಂಗಿದೆ ಅಂತ ಕಮೆಂಟ್ ಹಾಕಿ ಗೈಸ್. ಓಹೋ ಕಲ್ತ್ಬಿಟ್ಟವ್ರು ಗುಡು ಮಾತಾಡೋದ್ನ. You have to talk with me. I tell to my people. You speak with me. I tell. No, I also tell to people. You tell to me. I tell no, to. I tell to everybody. Guys, ಎರಡೆರಡು ಲೈನ್ ಕಲ್ತ್ಕೊ ಬಂದ್ಬಿಟ್ಟು. ಅದು ಇನ್ನು ಅಂಜೋ ಅಲ್ಲ, ಅಂಜು ಅದು. बतला चोदिगदे हंजू अक मेर फिर भी रोहिना फिर भी फिर भी ऐसे प्रीत लालई रब्बा जैसे होर कदे होइना तेरे जान तो मैं बाद एक दिन सोइना पूरे शहर बेगाना है त मेरा कोई ना फिर प्रीत किसे दल न कदे होइना जमाना जालिम ता भी रोइना. ಇದನ್ನ ಹೇಳಕ್ಕೆ ನಮ್ಗೆ ಬಂದಿರೋದು. ಇದೋದು ನೋಡೋಣ. ಬರಡಾಗಿದೆ ನನ್ನ ಮನಸ್ಸಿನ ತಳಮಳ. ಓ ಇದನ್ನು ಹೇಳಿದ್ರಿ ಕನ್ನಡ ವರ್ಷನ್. ಓಕೆ, ಇವತ್ತು ಒಂಥರ ಸಾಂಗ್ ಡೇ ಅನ್ಕೊಳ್ಳಿ ಗೈಸ್. ಇವತ್ತು ಒಂಥರ ಸಾಂಗ್ ಡೇನೆ, ಒಂದ್ಸಲಿ ಕೇಳಿಸ್ಕೊಳ್ಳಿ ಗೈಸ್. ಆದ್ರೆ ಅಪರೂಪಕ್ಕೆ ಇರ್ಬೇಕು, ಯಾವತ್ತಿದ್ರು ಸಾಂಗ್ ಅಪರೂಪಕ್ಕೆ ಇರ್ಬೇಕು. ಡೈಲಿ ಆಡ್ತಿದ್ರೆ ಚಂದಾಗಿರಲ್ಲ. ನಿಮಗೂ ಕೇಳಕ್ ಒಂಥರ ಬೋರ್ ಆಗ್ಬಿಟ್ರೆ ಆಮೇಲೆ ಅಮ್ಮ. ಇವಾಗ ಇದು ಲಾಸ್ಟ್ ಸಾಂಗ್ ಅಷ್ಟೇ ನಡೆದು ಕನ್ನಡ ವರ್ಷನ್ ಇದು. ಓಕೆನಾ?
ನೀನು ಹೋದ ಮೇಲೆ ಭೂಮಿ ಎಲ್ಲ ಬರಡಾಗಿದೆ, ನನ್ನ ಮನಸ್ಸಿನ ತಳಮಲ ಬಿರುಸಾಗಿದೆ, ಇಡೀ ಬದುಕಿನ ದಿನಚರಿ ಮರೆತೋಗಿದೆ. ನೀನೇ ಇರದ ಈ ಊರಿನಲ್ಲಿ ಮನಸ್ಸು ಇರದೇನೆಗೆ ಇರಲಿ. ಆದ್ರೂ ಗೈಸ್ ಏನೇ ಹೇಳಿ ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ. ಬಟ್ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಆಮೇಲೆ ಇನ್ನೊಂದೇನಂದ್ರೆ ನಾವು ಇದನ್ನ ಡೈಲಿ ಆಡ್ಬಾರ್ದು. ಅದೊಂಥರ ನಿಮ್ಗೊಂಥರ ಅನ್ಸ್ಬಿಟ್ರೆ ಯಾಕೆ ಬೇಕು, ಅದನ್ನ ನೀನು ಅಪರೂಪಕ್ಕೆ ಆಡ್ತಾ ಇರ್ತೀನಿ ನಾನು ಅವಾಗ ಇನ್ನೊಂದು ಕಲಿತಾ ಇದ್ದೀನಿ. ಸ್ಟೇಟ್ ಟ್ಯೂನ್ ಬರುತ್ತೆ ಗೈಸ್. ಇವಾಗ ನಾನು ಅಪ್ಪ ಅಮ್ಮ 3 ಜನನು BP ಚೆಕ್ ಮಾಡಿಸ್ಬೇಕು ಅಂತ ಹಾಸ್ಪಿಟಲ್ ಹೋಗ್ತಾ ಇದ್ದೀವಿ. ಇವನು ಕರ್ಕೊಂಡು ಹೋಗೋಣ ಅಂತ ಇದ್ದೆ, ಆದ್ರೆ ಇವನಿಗೆ BP ತುಂಬಾ ಹೈ ಇದೆ ಅಂತೆ, ಲೋ ಮಾಡ್ಬಿಟ್ಟು. ನಮ್ಮ ಸುದೀಪಣ್ಣ ನಾನೇ ತುಂಬಿರ್ತೀನಿ ಆಟಲೆಲ್ಲ. ಇಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಅದೆಲ್ಲೂ ಒಂದ್ ಜಾಗದಿಲ್ಲ. ಅಭಿಮಾನಿಗಳೇ ನಮ್ಮನೆ ದೇವ್ರು. ಗೈಸ್ ಯೂಶಲಿ ನಮ್ಮ ಮನೆ ನಮ್ಮ ಇದು ರೋಡು ಇಲ್ಲಿ ಮುಂದೆಗಡೆ ರೋಡ್ ಎಷ್ಟಿತ್ತು ಅಂದ್ರೆ ಇಲ್ಲೈತ್ ನೋಡಿ, ಇದು ಎಷ್ಟಿದ್ಯೋ ಇಲ್ಲಿದ್ದಿದ್ ರೋಡು ಎಲ್ಲ ಅಗ್ದು ಈ ಲೆವೆಲಿಗೆ ಮಾಡಿದ್ದಾರೆ. ಇಷ್ಟಿತ್ತು ಈ ಲೆವೆಲಿಗೆ ರೋಡ್ ಇದ್ದಿದ್ದು ಅಗ್ದು ಇನ್ನು ಕೆಳಗಡೆ ಮಾಡಕ್ಬಿಟ್ರು. ನಮ್ಮನೆ ಇಬ್ರು ಪೇಷಂಟ್ಗಳು ಬರ್ತಾವ್ರೆ, ಅವ್ರನ್ನ ಇವಾಗ ಕರ್ಕೊಂಡು ಹೋಗ್ಬೇಕು, ಚೆಕ್ ಮಾಡಿಸ್ಬೇಕು. ನಾನು ಮನೆಯ ದೊಡ್ಡ ಜವಾಬ್ದಾರಿ ತಗೊಂಡಿರೋ ನಾನು ಇವರಿಬ್ರನ್ನ ಇವಾಗ BP ಚೆಕ್ ಮಾಡ್ಸಕ್ ಕರ್ಕೊಂಡು ಹೋಗ್ತಾ ಇದೀವಿ ಮನೆಗೆ. ಹೋಗುವ ನಮ್ಮ ಅಪ್ಪನ ಕಣ್ಮುಂದೆ ನಂದು BP ನಾರ್ಮಲ್ ಇದೆ ಅಂತ ಗೊತ್ತಾಗಬೇಕು, ಅವಾಗ ನಮ್ಮ ಅಪ್ಪಂಗೆ ಒಂಥರ ಸಮಾಧಾನ. ಅದಕ್ಕೆ BP ಚೆಕ್ ಮಾಡ್ಸಕ್ ಬಂದಿರೋದು. ಅವಾಗ ಚೆಕ್ ಮಾಡಿಸ್ಬೇಕಂತೆ. ಅದಕ್ಕೆ ಅಲ್ಲ ಏಜ್ ಆಗ್ತಿತ್ತಲ್ಲ 23-24 ಹತ್ತತ್ರ ಆಗ್ತಿದೆ. ಅದಕ್ಕೆ 1 hour later. ಯಾವ್ಯಾವ ಏಜಲ್ಲಿ ಏನೇನು ಇರುತ್ತಂತ ನಂಗೆ ಭಯ. ಚೆಕ್ ಮಾಡಿಸಿದ್ರ? ಇಲ್ಲ ಕಣ್ಣಿರೋದು ಹೆಂಗೆ ನಂದು ಕಣ್ಣೇನು ಚೆಕ್ ಮಾಡಿಸಿಲ್ಲ, ಅದಕ್ಕೆ ಹೆಂಗೆ ನಾನು ಮಾಡಿಸ್ಬೇಕಿತ್ತು. ಹೇಳಿದ್ದು ಮತ್ತೆ ತಲೆನೋವು ಬಗ್ಗೆ ಇನ್ನು ಮಾತಾಡಿಲ್ಲ ಕಣಮ್ಮ. ಇಲ್ಲ ಎಲ್ಲ ವಿಡಿಯೋ ಮಾಡ್ಕೊಳ್ತಾನೆ. ನಮ್ಮ ಮೇಡಮ್ ಮುಖ ತೋರ್ಸ. ಆಯ್ತಮ್ಮ ನಮ್ಮ ಅಪ್ಪನ ಮುಂದೆ ಸಮಾಧಾನ ಆಗ್ಬೇಕು. ಇವಾಗ ಕಡಿಮೆನೇ ಇದೆ ಸರ್ ಅವನಿಗೆ, ನೀರು ಚೆನ್ನಾಗಿ ಕುಡಿಬೇಕು ಅವನು. ಕುಡಿಯಲ್ಲ, ಕಮ್ಮಿ ಇದೆ. ಕಮ್ಮಿ ಇದೆಯಾ? ಅದಕ್ಕೆ ಟೈರ್ಡ್ನೆಸ್ ಆಗ್ತಿರೋದು ನನಗೆ. ವೈಟಮಿನ್ B12 ಚೆಕ್ ಮಾಡಿಸಿಲ್ಲ ಮಗ? ಏನು ಇಲ್ಲ ಮೇಡಮ್, ಎಷ್ಟಿದೆ ಬರೀ 180 ಬರ್ತದೆ, ಮೇಲ್ಗಡೆ ಕಡಿಮೆ ಇದೆ. 80 ಅಲ್ಲಿಗೆ ಎಷ್ಟು ಇರಬೇಕು? 120 ಇರಬೇಕು ಅಲ್ಲ. 120-80 ಇದ್ರೆ ಅವಾಗ ಅದು ನಾರ್ಮಲ್ ಅಂತ. ಕೆಲವು ಮಕ್ಕಳು ಅದೇ ನೀರು ಸರಿ ಕುಡಿಯಲ್ಲ, ನೀರು ಕುಡಿಯಲ್ಲ. ಚಿಕನ್ ಕಂಪ್ಲೇಂಟ್ ಹೇಳಿ ಅಂದ್ರೆ ಜೋರಾಗಿ ಹೇಳ್ತಾರೆ. ಕಡಿಮೆ ಇದೆ, ಕಮ್ಮಿ ಇರೋ ಚಾನ್ಸಸ್ ತುಂಬಾ ರೇರು. ಮೊಟ್ಟೆ ತಿಂದ್ರೆ ವಿಟಮಿನ್ D ನ್ಯಾಚುರಲ್ ಆಗಿ ಬೇಕಂದ್ರೆ 6 to 6:30 ಬೆಳಗ್ಗೆ ಸನ್ಲೈಟ್ ಹೊರಗಡೆ ಕೂರಿಸ್ಬೇಕು. ಚೆನ್ನಾಗಿ ತಿಂತಾನೆ ಮೇಡಮ್. 9 ಗಂಟೆ 6 ಅಪ್ಪಂದು ಗೈಸ್, ಅಪ್ಪಂದು ಜಾಸ್ತಿ ಇದೆ ಅಂತ ಹೇಳೋದಕ್ಕೂ ಲಬ ಅಂತ ಭಯಪಡ್ತದ. ಅಪ್ಪ ಇವಾಗ ಹೇಳ್ತೀನಿ ಕೇಳೋದಿಲ್ಲ, ನಮ್ಮವಳು ಕರೆಕ್ಟ್ ಟೈಮ್ ಊಟ ಮಾಡಲ್ಲ. ಹೆದರ್ಕೋಬೇಡ, ನಾವಿಬ್ರು ಇದೀವಿ. ನಾರ್ಮಲ್ ಬರ್ರಿ ಮಧು, ಬರ್ರಿ ಹತ್ತಿರ ಇರ್ಮ, ಎದ್ರಕೋಬೇಡ ಇರ್ಮ. ಪರ್ಫೆಕ್ಟಾ? ಓ, ನಂದು ಒಬ್ಬಂದೇ ಸ್ವಲ್ಪ ಕಮ್ಮಿ. ತುಂಬಾ ಫೀಬಲ್ ಆಗಿದೆ, ಸ್ವಲ್ಪ ನೀರು ಕುಡಿಬೇಕು. ಓಕೆ, ವೆಯ್ಟ್ ಚೆಕ್ ಮಾಡಿ. ಗೈಸ್ ಹಂಗೆ ಬ್ಲಡ್ ಟೆಸ್ಟ್ ಮಾಡಿಸ್ತವ್ರೆ ಗೈಸ್. ಬ್ಲಡ್ ಟೆಸ್ಟ್ ಒಂದ್ ಸ್ವಲ್ಪ ತಗರಿ, ಏನಾಗಲ್ಲ, ಸುಮ್ಮನಿರು. ಬ್ಲಡ್ ಟೆಸ್ಟ್ ಕೊಟ್ಬಿಟ್ಟಿದ್ದೀನಿ ನಾನು ಅಪ್ಪ ಇಬ್ರು ಸೇರಿ. ಗೈಸ್ ಇವ್ರು ಹೇಳಿದ್ ಕರೆಕ್ಟೇ. ನಾನು 2 ದಿನದಿಂದ 3 ದಿನದಿಂದ ನನಗೊಂಥರ ಟಯರ್ಡ್ ಫೀಲು, ಒಂಥರ ಲೇಸಿನೆಸ್ಸು ಇದಾಗ್ತಿರೋದು. BP ಈಸ್ ಲೋ ಅಂದರೆ ನಾರ್ಮಲ್ ಆಗೈತೆ. ನೀವು ಚೆನ್ನಾಗಿ ನೀರು ಕುಡಿಬೇಕು. ಕಮ್ಮಿ ಐತೆ, ಚೆನ್ನಾಗಿ ನೀರು ಕುಡಿಬೇಕಂತ ನಾನು. ಓಕೆ, ಇನ್ಮೇಲಿಂದ ಚೆನ್ನಾಗಿ ನೀರು ಕುಡಿತೀನಿ. ವೈಟಮಿನ್ D ಕಮ್ಮಿ ಆಗಿರೋದಕ್ಕೆ ತಲೆನೋವು ಬರೋದು. ಆಮೇಲೆ ಟಯರ್ಡ್ನೆಸ್ ಬಂದ್ಬಿಟ್ಟು ನಂದೊಂದು ಸ್ವಲ್ಪ ಲೋ, ಅಂದರೆ ಸ್ವಲ್ಪ ಅದು ತಗೋಲ್ಲ ಆ ಥರ ಇದೆ ನಂದು. ನಾಳೆಯಿಂದ ಚೆನ್ನಾಗಿ ನೀರು ಕುಡಿಬೇಕು ಗೈಸ್. ಆ್ಯಂಡ್ ಇನ್ನೊಂದು ವರ್ಷಕ್ಕೊಂದ್ಸಲಿ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದರು. ಅದಕ್ಕೆ ನಾನು ಅಪ್ಪ ಯಾವತ್ತೂ ಬ್ಲಡ್ ಟೆಸ್ಟೇ ಮಾಡಿಸಿಲ್ಲ.
ಸೊ ಅದಕ್ಕೆ ಇವಾಗಲೇ ಬ್ಲಡ್ ಕೊಟ್ಬಿಟ್ವಿ ಇಬ್ರು. ಬ್ಲಡ್ ಟೆಸ್ಟ್ ಬರುತ್ತೆ, ಜೊತೆಗೆ ನಾಳೆಯಿಂದ ಪ್ರಾಪರಾಗಿ ನೀರು ಕುಡಿಬೇಕು ನಾನು. ಗೈಸ್ ಇನ್ನು ಮುಂದೆ ಡಿಸೈಡ್ ಆಗಿದ್ದೀನಿ ಪ್ರಾಪರಾಗಿ ನೀರು ಕುಡಿಬೇಕು. ಇನ್ ಕೇಸ್ ಇವಾಗ ನಾನು 3 ಬಾಟ್ಲು ಇಟ್ಟಿದ್ದೀನಿ ಅಂದರೆ 3 ಬಾಟ್ಲನ್ನು ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿದ ತಕ್ಷಣ 1 ಬಾಟ್ಲು ಡನ್, 2nd ಬಾಟ್ಲು ಡನ್, 3rd ಬಾಟ್ಲು ಡನ್ ಅಂತ ಹೇಳ್ತಾ ಇರ್ತೀನಿ. ಇದನ್ನು ನಮ್ಮ ಅಮ್ಮಂಗೆ ಹೇಳೋಣ ಫಸ್ಟು. ಅಮ್ಮ ಹಾಂ ಬರ್ರಿ ನಾಳೆಯಿಂದ 3 ಬಾಟ್ಲು ಇಟ್ಟಿರಬೇಕು, ಓಕೆನಾ? ನಾನು ಪ್ರತಿ ಸಲಿನೂ ನನ್ನ ಬ್ಲಾಗ್ ಯಾವತ್ತಿನ ಬ್ಲಾಗ್ ಮಾಡ್ತಾ ಇರ್ತೀನೋ ಆ ಬ್ಲಾಗ್ ಪೂರ್ತಿ 3 ಬಾಟ್ಲು ಖಾಲಿ ಮಾಡ್ತೀನಿ ಅಂತ ಡಿಸೈಡ್ ಆಗಿದ್ದೀನಿ. ಓಕೆ ಗೈಸ್ ಡನ್. ಸೋಂಬೇರಿ ಬೀಳಬಾರ್ದು ಗೈಸ್, ಸೋಂಬೇರಿ ಬೀಳಬಾರ್ದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಈಗ 1 ಗ್ಲಾಸ್ ನೀರು ಕುಡಿಯೋಣ. ನೀರು ಕುಡೀರಿ ಚೆನ್ನಾಗಿ, ನೀವು ಕುಡೀರಿ, ನಾನು ಕುಡಿತೀನಿ. ಇನ್ಮೇಲಿಂದ ಫುಲ್ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ನಾನು ನಂಬ್ಕೊಂಡು ನಮ್ಮ ಅಪ್ಪ ಅಮ್ಮ ಅವರೇ, ನನ್ನ ಮದುವೆ ಆಗೋ ಹುಡುಗಿ ಇದ್ದಾರೆ ಅಂದರೆ ಮದುವೆ ಆಗ್ತೀನಿ ಅದು ಹಿಂಗಿಡಿದಾನು. ಓಕೆ 1 ಗ್ಲಾಸ್ ಡನ್. ನಾಳೆಯಿಂದ 1 ಬಾಟಲ್ 2 ಬಾಟಲ್ 3 ಬಾಟ್ಲು ಖಾಲಿ ಮಾಡಿ.